ಯಾವತ್ತು ಹುಡುಗರನ್ನು ಬಿಟ್ಟು ಕೊಡೋ ಮಾತೇ ಇಲ್ಲ. ಛೇ, ಪ್ರಿಯಾ ನಿಲಗಲ್ ಬ್ಯೂಟಿ ಕ್ವೀನ್ ವೇದಿಕೆ ಬರಮಾಡ್ಕೊಳ್ಳೋಣ. ಓ ನಗತಾಳ ನಗತಾಳ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಲ್ಲ? ಏನ್ರಿ ಸರ್ ಹುಡುಗರ ಪರವಾಗಿ ಅಂತೀರಿ? ಹುಡುಗರ ಆವಾಜೇ ಇಲ್ಲಲ್ಲ. ಮೊದಲು ನಿಮ್ಮ ತಾಯದ್ರ ಕಡೆ, ಆಮೇಲೆ ಮೊದಲು ಆವಾಜ್ ಮಾರಸ, ಆಮೇಲೆ ಹುಡುಗರ ಕಡೆ ನಮ್ಮ ಬರೋದು. ಹೆಣ್ಮಕ್ಳೆಲ್ಲರೂ ಎಲ್ಲದಿರಿ? ಒಂದ್ಸರಿ ಜೋರಿಗೆ ಚಪ್ಪಲಿ ಹೊಡಿರಿ, ಕಿವಿ ತೂತ್ ಬಿಡೋಣ. ಜೋರಿಗೆ ಹೊಡಿರಿ. ಬಿಡ್ರಿ, ಮುಂಜಾನೆ ರೊಟ್ಟಿ ಅದು ಬಡಿದಿರ್ತದೆ, ಎಲ್ಲಿ ಕೈ ಬ್ಯಾಗ್ ಮಾಡ್ಕೋತೀವಿ. ಯಾರಿಗೋಸ್ಕರ ಬಡಿಬೇಕು? ಯಾರ ಸಲುವಾಗಿ? ನಿಮ್ಗೋಸ್ಕರನೇ ಬಡಿಬೇಕು. ಅಡಿಗೆ ಮಾಡ್ಕೊತ 3 ಹೊತ್ತು ನೀವ ತಿಂತೀರಿ. ಅದು ಮೊದಲಿತ್ತು ಕಾಲ ಇತ್ತಿತ್ತ ಬದಲಾಗ್ಯದ. ರೊಟ್ಟಿ ಮಾಡೋದು ಮಷಿನ್ ಬಂದ್ಬಿಟ್ಟದ್ರಿ ಇವಾಗ. ಫುಲ್ ಆರಾಮ ನಿಮಗೆ. ಕೇಳಿ ಚಪ್ಪಲ್ ಹಿಡಿಸ್ಕೊಳ್ಳೋ ಪದ್ಧತಿ ಇಟ್ಕೋಬಾರ್ದಪ್ಪಿ. ಈಗ ನೋಡ, ಗಣಮಕ್ಳು ಮರ್ಯಾದೆ ಪ್ರಶ್ನೆ ಎಲ್ಲಿದ್ರಿ ಹುಡುಗರು? ಇದು ಬೇಕ ನಾವು. ನೀವೇನಂದ್ರಲ್ಲ ಗಂಡು ಮಕ್ಳು ಮರ್ಯಾದೆ ಪ್ರಶ್ನೆ ಐತೆ ಅಂದ್ಬಿಟ್ರಲ್ಲ, ಅವ್ರು ಏನಾರು ಕ್ಯಾಂಕಿ ಚಪ್ಪಲ್ ಹೊಡಿಲಿಕ್ಕಂದ್ರೆ ನಿಮಗೆ ಮರ್ಯಾದೆ ಏನಿರೋದಿಲ್ರಿ? ನೀವು ಆದ್ರೆ ಹೊಡೆದ್ರಲ್ಲ, ಈಗ ನಿನಗೂ ಮರ್ಯಾದೆ ಇಲ್ಲ. ಈಗ ಓದಿದ್ರೆ ಹಾರಿ ಹೋಗಿ ಮೈಯಾಗ ಸಿಲ್ಪಿ ರಗತಿಲ್ಲ, ಹಿಡಿ ಕಂಡಿಲ್ಲ. 30 ರೂಪಾಯಿ ಬೇರೆನವ್ಲಿ ಲಿಫ್ಟಿಗೆ ಹಚ್ಕೊಳ್ಳಿ. ನಿನಗೆ ಇಡು ಸೊಕ್ಕಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್ ನೀರು ಹಾಕ್ಲಾರ್ದೆ ಕುಡಿ ಮಕ್ಕಳು ನಾವು. ನಮಗೆ ಅಂದ್ರೆ ಎಟ್ರದ ಖರ್ಚು ಮಾಡ್ತೀವಿ. 500 1,000 ಕೊಟ್ಟು ತಗೋತೀವಿ. ನೋಡ್ರಿ ಇಬ್ರು ಮುಖ ಎಟ್ಟು ಬರಿಗೆಟ್ಟ ಅವನು ತಾನು ಹೇಳ್ತಾಳ್ರಿ ಬಾಯಿ. ಏ ಕಾಕ ನೀ ಕುಂದ್ರು, ನೀ ಯಾಕೆ ರೊಚ್ಚಿಗಿದ್ದಿ? ನಿಮ್ ಟೈಮ್ ಮುಗ್ದದ್ ಕುಂದ್ರು. ನೀವು ಒಂದು ಹೊಡಿಬೇಕು, 2 ಮಿಕ್ಸ್ ಮಾಡಿ ಹೊಡೆದ್ರೆ ಹೆಂಗೆ? ಸರ್ ಓಲ್ಡ್ ಈಸ್ ಗೋಲ್ಡ್. ಏನ್ ಗೋಲ್ಡ್ ಇಸ್ ಗೋಲ್ಡ್? ಅವ್ರ ಕಾಕ ಅಂದ್ರಲ್ಲ ಅದಕ್ಕೆ ಓಲ್ಡ್. ಏಯ್ ಕಾಕ ಅನ್ಬೇಡ, ಮಕ್ಕಳ್ರು ಕೇಳಿ ಇವತ್ತು. ಕಾಕ ಅಣ್ಣ ತಮ್ಮ ಅಂದ್ರೆ ಕಿವಿನೇ ಕೇಳ್ಸಂಗಿಲ್ಲ ನಮಗೆ. ದೊಡ್ಡಪ್ಪ ಏನ್ ಅನ್ಬೇಕ್ರಿ? ಏನ್ ಬರಿಗಟ್ಟು ಕೂತಿರು ಕಾಕ? ಕೆಟಗರಿಗೆ ಇಲ್ಲಿ ಬಿಡ್ರಿ, ನಾವು ಆಲ್ರೆಡಿ ಕಮಿಟೆಡ್. ಬರ್ಲಿ ಹೆಣ್ಮಕ್ಳ ಕಡೆ. ಏನು ನೀವು ಹೆಣ್ಮಕ್ಳು ಅದ್ರ ಪವರ್ ನನಗೆ ಹೇಳೋದು ಸೀದಾ ಇವತ್ತು. ಅದು ಹೆಣ್ಮಕ್ಳೇ ಹೆಚ್ಚು. ಕಲಾವಿದರ ತವರು ಇದು. ಇಲ್ಲಿ ಕರೆಕ್ಟ್ ಮಾತಾಡಬೇಕು. ಸುಳ್ಳು ಮಾತಾಡಿದ್ರೆ ಊರ ಅಗಸಿನ ದಾಟಿಸ್ಬಿಡಂಗಿಲ್ಲ ಇವಾಗ. ಹೆಣ್ಮಕ್ಳು ಹೆಚ್ಚೋ ಗಂಡ್ಮಕ್ಳು ಹೆಚ್ಚೋ ನೋಡೇ ಬಿಡು ನೀವು. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರೆ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. ಅದೇ 1,40,000 ಐಫೋನ್ ಮೊಬೈಲ್ ಇಂತ ಹುಡುಗಿಯರ ಕೈಯಾಗ ಕೊಟ್ರೆ ನಮ್ಮಂತ 20 ಹುಡುಗರ ಜೀವನ ಹಾಳಾಕೈತೆ ಅಂತ. ಏನಿಲ್ಲ, ಎಲ್ಲ ಸುಳ್ಳ್ಯಾಕದ ಇವತ್ತು ಒಂದು ಸತ್ಯವಾದ ಮಾತು ಹೇಳ್ತೀನಿ. ಇತ್ತಿತ್ತೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಅಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಅಂದ್ರ ಗೌರ್ಮೆಂಟ್ ನೌಕರಿ ಇರಬೇಕು, ಅಗರ್ಭ ಶ್ರೀಮಂತ ಇರಬೇಕು, 25 ಎಕರೆ ಹೊಲ ಇರಬೇಕು, ಮಾರುತಿ ಕಾರ್ ಇರಬೇಕು, ಬಿಲ್ಡಿಂಗ್ ಇರಬೇಕು, ಗಂಡನ ಮನೆ ಹೊರಸಲ ದಾಟಿದ್ರೆ ಎದುರಿಗೆ ಅತ್ತಿ ಮಾವನ ಫೋಟೋ ಗುಂಟಕ್ಕೆ ಬಡದ ಹಾರ ಹಾಕಿದ್ರೆ ಮಾತ್ರ ಅತ್ತ ಹುಡುಗ ಸೆಲೆಕ್ಟ್ ಮಾಡ್ಕೊಳತ್ತಾರ. ಏನಿಲ್ಲ, ಅಣ್ಣ ತಮ್ಮಂದ್ರೆ ಕೈ ಮುಗಿದು ಹೇಳ್ತೀನಿ, ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ನಿಮ್ ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ. ಹಂಗ ಇಂತ 10 ಹುಡುಗಿಯರು ಹೋದ್ರೆ ಏನಾಯ್ತ, 11ನೇ ಹುಡುಗಿ ತರೋ ಶಕ್ತಿ ದೇವರನ್ನ ಕೊಡ್ತಾನೆ. ಬರ್ಲಿ ದೇವರನ್ನ ಚಪ್ಪಾಳಿ.